Hi, hello friends, good morning. Welcome to my ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಹೋಪ್ ಯು ಆಲ್ ಬಿ ಆಲ್ವೇಸ್ ಪರ್ಫೆಕ್ಟ್ ಹೆಲ್ತಾಗಿ ನಿಮ್ಗೆ ಖುಷಿಯಾಗಲಿ, ಯಾರ್ದು ಕಣ್ಣು ಬೆಳಬಾರ್ದು ಅಂದ್ಕೊತಾ ಇದ್ದೀನಿ. ನೋಡ್ರಿ ಏಟ್ ಪ್ರಿಟಿಯಾಗಿದೆ ಅಲ್ಲ. ವಾವ್, ನೇಚರ್ ಈಸ್ ಆಲ್ವೇಸ್ ವೆರಿ ಗುಡ್, ಕಾಮಿಂಗ್ ಆ್ಯಂಡ್ ಪ್ಲೆಸೆಂಟ್. ಆ್ಯಂಡ್ ಗುಲಾಬ್ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಕ್ಲಿಪ್ ಇಲ್ಲೇ ಆ್ಯಡ್ ಮಾಡೀನಿ. ಸೊ ವೈಭವ್ ಕಳಿಸಿದ ತಕ್ಷಣ ಒಂದು ಸ್ವಲ್ಪ ನೀರು ಬಂದು ನಾಳೆ ನೀರು ಸ್ವಲ್ಪ ನೀರಿದ್ದು ನಾಳೆ ನೀರು ಇದ್ದಿನ ಕಡೆಗೆ ನಾನು ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಏನಂತ ಹೇಳಬೇಕು ಅಂತಂದ್ರೆ, ನಾಳೆ ಫೆಬ್ 7th. ಸೊ ನಾಳೆಯಿಂದ ನಮ್ಮದು 21 days ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ವೀಡಿಯೋ ಮಾಡಬೇಕಾಗಿತ್ತು, ಬಟ್ ನಿನ್ನ ಮನ ಎಲ್ಲ ಒಂದು ಸ್ವಲ್ಪ ಬ್ಯುಸಿ ಇತ್ತು, ಮಾಡ್ಲಿಕ್ಕಾಗಿಲ್ಲ. ಆ್ಯಂಡ್ ನಮ್ಮ ಮನೆ ಬೆಲ್ಲ ಅಂತ ನಿಮ್ಗೆ ಗೊತ್ತಲ್ಲ, ಫಂಕ್ಷನಲ್ಲಿ ಇದ್ದಂತೀನಿ ಕಂಪ್ಲೀಟ್ ಬ್ಯಾಂಡ್ ಬಾಜಾ ಸೌಂಡ್, ಲೈವ್ ಆರ್ಕೆಸ್ಟ್ರಾ ಎಲ್ಲ ಚಾಲೂ ಇದ್ದು, ಅದಕ್ಕೆ ನನಗೇನೂ ಮಾಡ್ಲಿಕ್ಕಾಗಿಲ್ಲ. ಆ್ಯಂಡ್ ಈಗ ಗೊತ್ತು ನೋಡಿರಿ, ಅಪ್ಪುಟ್ಟು ಚಣಿಗೆ ಬೇಳೆ ಮಾಡೀನಿ. ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ಎಷ್ಟು ಜನರಿಗೆ ಇಷ್ಟ ಆಯ್ತದು ಕಮೆಂಟ್ ಮಾಡಿರಿ. ವಿ ಆಲ್ ಎಂಜಾಯ್ಡ್. ನಂಬಲ್ಲಿ ಒಂದು ಸ್ವಲ್ಪ ಇವ್ರು ಇಟ್ಕಟ್ಟಂದು ಉಂಬಲ್ರು, ಅವ್ರಿಗೆ ಅಲಾಲ್ಸ್ ಮಾಡಬೇಕಾಯ್ತು. ಬಟ್ ಯಾವಾಗಾರ ಒಂದು ಬಾರ್ ಇಟ್ಸ್ ಓಕೆ. ಆ್ಯಂಡ್ ಇವತ್ತು ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಅಪ್ಪುಟ್ಟು ಶನಿಗೆ ಬೆಳೆ ಕ್ಯಾಸಲ್ ವೈಭವ್ ಫೇವ್ರೇಟ್ ಅದೊಂದು ಮಾಡೀನಿ. ಬಟ್ ಅವ್ನಿಗೆ ಬಾಕ್ಸ್ ಒಯ್ಲಿಕ್ಕಾಗಿಲ್ಲ, ಯಾಕಂದ್ರೆ 10 ಸೀಟಿ ಅದನ್ನು ಕೂತಿಲ್ಲ. ಆ್ಯಂಡ್ ಇವಾಗ ಏನು ಕ್ಲಿಪ್ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯವ್ರು ಫೋನ್ ಚಾರ್ಜಿಂಗ್ ಹಚ್ಕೊಂಡ ಸ್ವಿಚ್ ಚಾಲೂನೇ ಮಾಡಿಲ್ಲ. ಎಷ್ಟು ಜನ ಹಿಂಗೆ ಮಾಡ್ತೀರಿ ಅಂತ ಹೇಳಿರಿ ಫ್ರೆಂಡ್ಸ್. ಆ್ಯಂಡ್ ವೈಭವ್ ಕಳೆದ ತಕ್ಷಣ ಗಿಡಗಳಿಗೆ ನೀರು ಹಾಕೀನಿ. ಒಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿದ ತಕ್ಷಣ ಬಂದು ಒಳಗೆ ಕುಂತು ಆರಾಮಾಗಿ ನೀರು ಕುಡಿತಾಯಿದ್ದೀನಿ. ಆಲ್ರೆಡಿ ಆಗ್ಯದ, ಒಂದು ಬಾರ್ ನೀರು ಕುಡ್ದೀನಿ. ಬಿಸಿ ನೀರು ಹನಿ ವಾಟ್ರ್ ಆಗ್ಯದ. ಇವಾಗ ಬಂದು ಆರಾಮಾಗಿ ಕುಂತು ನೀರು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ನೀರು ಇಟ್ಕೊಂಡೀನಿ ಗ್ರೀನ್ ಟೀ ಮಾಡ್ಕೊಳಕ್ಕೆ. ಗ್ರೀನ್ ಟೀನಾಗಿಂದು ಈ ಥರ ಕಂಪ್ಲೀಟ್ ಗ್ರೀನ್ ಟೀ ಬರ್ತದೆ ನೋಡಿರಿ. ಇದು ನೋಡೋಕೆ ಗರಂ ನೀರಿದ್ದಾಗ ಈ ಥರ ನೋಡೋಕೆ ನಂಗೆ ಭಾಳ ಇಷ್ಟ ಆಯಿತು. ಅದೇ ಒಂದು ಸ್ವಲ್ಪ ಕ್ಲಿಪ್ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿನ ತನಕ ನಂದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಗ್ರೀನ್ ಟೀ ಕುಡ್ಲಿಕ್ಕೆ ಕುಂತೀನಿ ಫ್ರೆಂಡ್ಸ್. ಒಂದು ಬಾರ್ ಕಂಪ್ಲೀಟ್ ಆಯಿತು ಎಲ್ಲ ಕೆಲಸ ಅಂದ್ರೆ ಆರಾಮಾಗಿರ್ತದೆ. ಇಟ್ಸ್ ಟೈಮ್ ಟು ಹ್ಯಾವ್ ಗ್ರೀನ್ ಟೀ. ಥೋಡೆ ತಣ್ಣಗಿದೆ. ಚಿಲ್ಗೆ ಡೈಟ್ನಾಗ ಇರಲಿ ಹೋಗ್ಲಿ, ಗ್ರೀನ್ ಟೀ ಕುಡಿಯೋ ಮಜಾನೇ ಬೇರೆ ಲೆವೆಲ್ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ಗ್ರೀನ್ ಟೀ ಎಂಜಾಯ್ ಮಾಡ್ತೀನಿ. ಅಟ್ಲೀಸ್ಟ್ 1 ಕಪ್ ಅ ಡೇರ ಬೇಕು ಅಂತ ಅನ್ನಿಸ್ತದೆ. ಮಿಡ್ ಮಾರ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ನಾಗ ಕುರ್ಕೋಟಿ ಚುಡುವ ಇರ್ತಾವಲ್ಲ, ಎಷ್ಟು ಜನ ಗುಲ್ಬರ್ಗ ಸೈಡ್ ಹೋಗಿದ್ರೆ ಅವ್ರಿಗೆ ಗೊತ್ತಿರ್ತದೆ ಕುರ್ಕೋಟಿ ಚುಡುವ. ಸೇಮ್ ಅಂಥವೇ ಇಲ್ಲಿ ಹಳೆಕೇಡ್ನಾಗ ಸಿಕ್ಕೇವು. ಸೊ ತೊಗೊಂಡಿನಿ, ಒಂದು ಅರ್ಧ ಕಿಲೋ ತೊಗೊಂಡಿನಿ. ಸೊ ಹಳ್ಳಿನಾಗ ಮಿಕ್ಸ್ ಮಾಡಿ ತಿಂತಾಯಿದ್ದೀನಿ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್. ನೀವೆಲ್ಲ ಏನು ತಿಂತೀರಿ ಅಂತ ಕಮೆಂಟ್ ಮಾಡಿರಿ. ಮಾರ್ನಿಂಗ್ ಅನ್ನ ಟೊಮ್ಯಾಟೊ ಸಾರು ಊಟ ಮಾಡೀನಿ. ಇವಾಗ ಇದು ತೊಗೊಳತ್ತೀನಿ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಿಮ್ಗೆ ಗ್ರೀನ್ ಟೀನೂ ತೋರಿಸೀನಿ. ಇವಾಗ ಇದು ತೊಗೊಳತ್ತೀನಿ. ಇವೆರಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಕಡಿಮೆ ಕ್ವಾಂಟಿಟಿದ ಪ್ಲೇಟ್ ನೋಡಿ ದೊಡ್ಡದು ಅನ್ನಿಸ್ತಿರ್ಬೋದು. ಬರೀ ಫ್ರೆಂಡ್ಸ್ ಎಲ್ಲರೂ ಕಲ್ತು ತಿನ್ನೋಣ ಅಳ್ಳು ಮತ್ತು ಕುರ್ಕೋಟಿ ಚುಡುವ. I am having carrot and preparing blue tea. Already green tea ready hai, and now I'm going to prepare blue tea. Hi friends, second cup of green tea. ಇವಾಗೇ ಚುಡುವ ತಿಂದಿನಲ್ಲ, ಸೊ ಅದು ತಿಂದ ನಂತರ 1 ಗಂಟೆ ಗ್ಯಾಪ್ ಬಿಟ್ಟು ನಾನು ಕುಡಿತಾ ಇದ್ದೀನಿ ಇಲ್ಲಿ ಟೀ. ಐ ಮೀನ್ ಟು ಸೆ ಗ್ರೀನ್ ಟೀ. ಇವಾಗ ಸದ್ಯಕ್ಕೆ ಸೀಸನ್ದಾಗವ ಮಸ್ಕ್ ಮಿಲನ್, ಖರ್ಬೂಜ ಅಂತಾರೆ ತರ್ಬೂಜ ಅಂತ ಹೇಳ್ರಿ. ನನಗೆ ಹಮೇಶ ಕನ್ಫ್ಯೂಷನ್ ಖರ್ಬೂಜ. ಆ್ಯಂಡ್ ಆ ನಂತರ ಆ್ಯಕ್ಚುಲಿ ಸೆಕೆಂಡ್ ಕಪ್ ಆಫ್ ಗ್ರೀನ್ ಟೀನೂ ಜಲ್ದಿ ಕುಡ್ದೀನಿ. ಊಟ ಮಾಡಿದ ತಕ್ಷಣ ಒಂದು ಬಾರ ಗ್ರೀನ್ ಟೀ ಆಯಿತು. ಆ ನಂತರ ಮತ್ತೊಂದು ಬಾರ. ಇವಾಗ ನಾನು ನಮ್ಮ ಫ್ರೆಂಡ್ ಜೊತೆ ಇಲ್ಲಿ ಅಂದರೆ ನನ್ನ ಫ್ರೆಂಡ್ ಅಂತೀನಲ್ಲ, ಅವ್ರ ಸಂಗಟ ಮೋಟಿವೇಶ್ನಲ್ ವರ್ಡ್ಸ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಂಗೆ ಅಲ್ಲಿ ಕಬ್ಬಿನ ಇದು ಕಾಣಿಸ್ತು, ಚೆನ್ನಾಗಿ ಅನ್ನಿಸ್ತು. ಹಿಂದಕ್ಕಿಂದ ಟ್ರೆಡಿಷ್ನಲ್ ಫಾರ್ಮ್ ಆಫ್ ಹೋಮ್. ಆ್ಯಕ್ಚುಲಿ ನಮ್ಮ ಮನೆಯೂ ಹೀಗೆ ಇದೆ. ಬಟ್ ಈವೆಂದು ಯಾರ್ದ್ರ ಹಿಂಗೆ ಟ್ರೆಡಿಷ್ನಲ್ ಮನೆ ನೋಡ್ರೆ ಚೆನ್ನಾಗಿ ಅನ್ನಿಸೋದು, ಇಷ್ಟಪಟ್ಟು ಅದಕ್ಕೆ ವೀಡಿಯೋ ತೆಕ್ಕೊಂಡೆ. ಆ್ಯಕ್ಚುಲಿ ಇದು ರೀಸೆಂಟಾಗಿ ಕನ್ಸ್ಟ್ರಕ್ಟೆಡ್ ಹೋಮ್, ಬಟ್ ಎಷ್ಟು ಚೆನ್ನಾಗಿ ಟ್ರೆಡಿಷ್ನಲ್ ಫಾರ್ಮೇ ಇನ್ನೂ ತೊಗೊಂಡಾರ ನೋಡಿರಿ. ಚೆನ್ನಾಗಿ ಅನ್ನಿಸ್ತಲ್ಲ.
काही तर हेड फास्ट हेड तुम्ही सांगा बरं वहिनी, तुम्ही मला. त्याच्या पिंडावर बेल घालते वाकून, संजयचं नाव घेते, सगळ्यांचं मान दाखवून. खेळ बघितले तर दादा इकनाचा खेळ इसरात पडल्याचं नाव घेते संध्याकाळची. वा 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 आणि रूप करंड्याला प्रेम रूपे झाकल, सूर्यकांत रावांच्या मागे परमेश्वराचं राखण. चालावे नीट, पार्वती बोले शंकराला, कैलासात करमत नाही मला, चला जाऊ पदयात्रेला, स्वामीला. स्वामीचे नव्हे तर जागा, त्या जागेत फुलाचा बागा, त्या जागेत फुलाचा बागा, पार्वती बोले शंकराला, कैलासात करमत नाही मला, चला जाऊ पदयात्रेला, स्वामीला. काढिले हिर त्या हिरीत कपिलाची दार, पार्वती बोले शंकराला, कैलासात करमत नाही मला, चला जाऊ पदयात्रेला, ಗ್ರೀನ್ ಸ್ಯಾರಿ ಉಟ್ಕೊಂಡಾರ ನೋಡ್ರಿ ಫ್ರೆಂಡ್ಸ್. ಅವ್ರು ಭಾಳ ಮೋಟಿವೇಟ್ ಮಾಡ್ತಾರೆ ಎಲ್ಲರಿಗೆ. ಅವ್ರಿಗೊಂದು ಯೂಟ್ಯೂಬ್ ಚಾನಲ್ ಅದ, ಅವ್ರು ವೀಡಿಯೋಸ್ ಮಾಡ್ತಾರೆ ಅಂತ ನಮ್ಮ ಫ್ರೆಂಡ್ ಹೇಳಿದ ತಕ್ಷಣ ಅವ್ರಿಗೆಲ್ಲರಿಗೆ ಮೋಟಿವೇಟ್ ಮಾಡ್ಲಿಕ್ಕೆ, ನಂಬಲ್ಲಿ ಹೆಣ್ಮಕ್ಳಿಗೆ ಟ್ಯಾಲೆಂಟ್ ಅದ ಅಂತ ಪ್ರೂವ್ ಮಾಡ್ಕೋಬೇಕು, ನಾವು ಭೀ ತೋರಿಸ್ಕೋಬೇಕು, ಹಾಡ್ರಿ ಅಂತ ಹಾಡ್ಲಿಕ್ಕೂ ಹಚ್ಚರು. ಮತ್ತು ಒಗ್ಗಟ್ಟು ಅಂದ್ರೆ ಗಂಡನ ಹೆಸರು ಹೇಳ್ಬೇಕಾದ್ರೆ ಡೈರೆಕ್ಟಾಗಿ ಹೇಳಲ್ಲ, ನಮ್ಮ ಕಡೆಗೆ ಒಗ್ಗಟ್ಟು ಹಾಕಿ ಹೇಳ್ತಾರೆ, ಮರಾಠಿನಾಗ ಶಾಸ್ತ್ರ ಅಂತಾರೆ. ಸೊ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಮಸ್ತ್ ಹೇಳಿದ್ರು. ಆ್ಯಂಡ್ ಸನ್ ನೋಡ್ರಿ ಹೋಗೋ ಹೊತ್ತಿನ ಜಲ್ದಿ ಹೋಗಿದ್ದೆವು, ಅರೌಂಡ್ 1:30 to 2 ಏನಾರ ಹೋಗಿದ್ದೆವು. ಬಟ್ ಬರೋ ಹೊತ್ತಿನಾಗ ನೋಡ್ರಿ ಪೂರ ಸೂರ್ಯ ಮುಳುಗೋ ಟೈಮಲ್ಲಿ ಹೊಂಟಿದ್ದೆವು. ಆ್ಯಂಡ್ ನೀರಂತೂ ಎಲ್ಲಿ ನೋಡ್ರಿ ನೀವು ಬೀದರ್ ಡಿಸ್ಟಿಕ್ ಕಂಪ್ಲೀಟ್ ವಾಟರ್ ರಿಸೋರ್ಸ್ ಕಾಣಿಸ್ತದೆ ಫ್ರೆಂಡ್ಸ್ ಎಲ್ಲ ಕಡೆ. ಟಚ್ವುಡ್ ಆ ದೇವ್ರು ನಮ್ಮೆಲ್ಲರನ್ನೂ ಹೀಗೆ ಕಾಪಾಡಲಿ. ಆ್ಯಂಡ್ ಬರೋ ಹೊತ್ತಿನಾಗ ಇವತ್ತು ತಡಾಗಿತ್ತಲ್ಲ, ಅದಕ್ಕೆ ವೈಷ್ಣವಿ ಫೋನ್ ಮಾಡಿ ಅಮ್ಮ ಪಾನಿಪೂರಿ ಅಥವಾ ಏನಾರು ತೊಗೊಂಡು ಬಂದಿದ್ರು. ಸೊ ನಾನು ಭಯ್ಯಾಗ ಮನೆಗೆ ಪಾರ್ಸಲ್ ಪಾನಿಪೂರಿ ಮತ್ತು ಕಚೋರಿ ಪಾರ್ಸಲ್ ಹೇಳೀನಿ. ಸೊ ಪಾರ್ಸಲ್ ರೆಡಿ ಕರ್ನಂತಕ್ಕೆ ಮೇಡಮ್ ಆಪಿ ಖಾಯಿ ಅಂತಂದರು. ಸೊ ನಾನೇನು ಮಾಡಿದೆ ಅಂದ್ರೆ ಪಾರ್ಸಲ್ ಕಚೋರಿ ರೆಡಿ ಆಗೋ ಸರಿಕ ನಾನೊಂದು ಪ್ಲೇಟ್ ಮಸಾಲ ಪೂರಿ ತಿಂದೆ. ಇವಾಗೇನು ಕ್ಲಿಪ್ ನೋಡತ್ತೀರಿ ನೋಡ್ರಿ, ಇದು ನೆಕ್ಸ್ಟ್ ಡೇ ಅಂದ್ರೆ ನಿನ್ನಿಂದ. ಓಕೆ ಫ್ರೆಂಡ್ಸ್, ಮನೆಗೆ ಕುಂತು ಮನ್ಸು ಹೊಂಟಿಲ್ಲ ಅಂಥೇಳಿ ನೀನು ಊರ ಕಡೆ ಹೋಗೀನಿ. ಸೊ ಆ್ಯಕ್ಚುಲಿ ನಾನು ವರ್ಕಿಂಗ್ ಅಲ್ಲ, ಹಿಂಗೆ ಮನೆಗೆ ಕುಂತು ಖಾಲಿ ಟೈಮೆಲ್ಲ ವೇಸ್ಟ್ ಆಗ್ಲತ್ತದು. ಸೊ ಅದ್ರ ಸಲುವಾಗಿ ನಾನು ಏನು ಮಾಡಿದೆ ಅಂದ್ರೆ ನೀನೆಲ್ಲ ಕೆಲಸ ಜಲ್ದಿ ಮುಗಿಸ್ಕೊಂಡು ನಮ್ಮೂರಿಗೆ ಹೋಗಿದ್ದೆ. ಆ್ಯಂಡ್ ನಮ್ಮೂರಿಗೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗಿಲ್ಲ, ಹೊಲ ಕಡೆ ಹೋಗೀನಿ. ಎಲ್ಲ ಜವತಲೆ ಅಂದ್ರೆ ಇದು ನಮ್ಮ ಮನೆಯವ್ರದ್ದು ಕಾಕವ್ರದ್ದು ಹೊಲಗಳು. ಆಚೆಗೆ ಒಬ್ರು ಕಾಕ, ಈಚೆಗೆ ಒಬ್ರು ಕಾಕವ್ರದ್ದು ಹೊಲ ಅದ. ಸೊ ಹೊಲ ಕಡೆ ಹೋಗಿ ಗ್ರೀನರಿನಾಗ ನೇಚರ್ನಾಗ ಟೈಮ್ ಸ್ಪೆಂಡ್ ಮಾಡರಿ ಅಂಥೇಳಿ ನಾ ಹೋಗಿದ್ದೆ. ನಾ ಯಾಕೆ ಹೋಗಿನ ಇನ್ನೊಂದು ರೀಸನ್ನು ಹೇಳ್ತೀನಿ. ಮನೆಗೆ ಕುಂತು ಕೆಲಸ ಏನೂ ಇಲ್ದಕ್ಕೆ ಫೋನ್ ಎಡಿಕ್ಷನ್ ಭಾಳ ಜಾಸ್ತಿ ಆಗ್ಲತ್ತು. ನಾ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡಲ್ಲ, ಅದೇ ಇನ್ಸ್ಟಾಗ್ರಾಮ್ ಬಟ್ ಯೂಸ್ ಮಾಡಲ್ಲ. ಯೂಟ್ಯೂಬ್ ಮಾತ್ರ ಇಷ್ಟು ಸ್ಕ್ರೋಲಿಂಗ್ ಮಾಡ್ಲತ್ತೀನಿ, ಹೊಸ ಹೊಸ ಯೂಟ್ಯೂಬರ್ಸ್ ರಿಕಮೆಂಡ್ ಆಗ್ಲತ್ತಾರೆ, ನಾನು ಅದೇ ಥರ ನೋಡ್ಕೊತ ಕೂಡ್ಲತ್ತೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ದೂರ ಇರೋರಿ ಫೋನ್ದಿಂದ ಅಂತ, ನೇಚರ್ ಕನೆಕ್ಟ್ ಆಗರಿ ಅಂತ ಹೊಲ ಕಡೆ ಹೋಗಿದ್ದೆ. ಸೊ ಇಲ್ಲಿ ಗ್ರೀನರಿನಾಗ ಮಸ್ತ್ ಮಜಾ ಮಾಡ್ದೆ. ಆ್ಯಕ್ಚುಲಿ ನಂದು ಇವತ್ತು ನಿನ್ನೆ ಒಪ್ಪತ್ತಿತ್ತಲ್ಲ, ಥರ್ಸ್ಡೇ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹೊಲಿಗೆ ಹೋಗಿ ಊಟ ಮಾಡ್ತಿದ್ದಲ್ಲ ಅನ್ನಿಸ್ತು. ಹೊಲ್ದಾಗ ಊಟ ಮಾಡ್ರೆ ಭಾಳ ಸುಕ್ಕೂನ್ ಅನ್ನಿಸ್ತದೆ ಫ್ರೆಂಡ್ಸ್. ಪುಡಿ ಖಾರ ರೊಟ್ಟಿ ಸಪ್ಪನ ಬ್ಯಾಳೆ ಎಣ್ಣೆ ಎಣ್ಣೆ ಕೇರ್ಲಕ್ಕೆ ಭಾಳ ಸೂಪರ್ ಅನ್ನಿಸ್ತದೆ. ಮತ್ತು ಯಾವಾಗಾರ ಹೋದಾಗ ಕಟ್ಕೊಂಡು ಹೋಗ್ಲಿಕ್ಕೆ ಬರ್ತದೆ ಅಂತ ಹೋದೆವು. ಗ್ರೀನ್ ಸಂಟ್ ಮಸ್ತ್ 2 hours ಎಂಜಾಯ್ ಮಾಡಿದ ನಂತರ ಇವು ಕ್ಲಿಪ್ಗಳು ತೊಗೊಂಡೀನಿ ಜಸ್ಟ್ ಫಾರ್ ಮೆಮರಿ ಕ್ಯಾಪ್ಚರ್ ಮಾಡ್ರಿ ಅಂತ. ಮಸ್ತ್ ಗಪ್ಶಪ್ ಮಾಡಿದೆವು, ಟೈಮ್ ಪಾಸ್ ಮಾಡಿದೆವು. ಆ್ಯಂಡ್ ನಾನು ಖರಾಬ್ ಹಾಡ ಭೀ ಕೇಳ್ರಿ ನೀವು ಇಲ್ಲಿ. ಚಣಗಿ ರೀ ಇವು ರಾಸಿ ಮಾಡ್ಲಕ್ಕೆ ಬಂದವಲ್ಲ, ಇನ್ನೊಂದು ಥೋಡೆ ಒಣಗ್ರಾಯ್ತು ಚಣಗಿ. ಒಂದು ಸ್ವಲ್ಪ ಕಡೆಗಿನ ಚಣಗಿ ಆಲ್ರೆಡಿ ಒಣಗ್ಯಾವ, ರಾಸಿಗೆ ಬಂದ್ಯಾವ. ತೊಗರಿನೂ ಅರ್ಧಂಬರ್ಧ ಹಸಿ ಅವ, ಅರ್ಧ ಒಣಗ್ಯಾವ. ಒಂದು ಸ್ವಲ್ಪ ಕಟ್ ಮಾಡಿ ಇಕ್ಕಿ ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಮಸ್ತ್ ಅನ್ನಿಸ್ತದೆ. ಫಾರ್ಮ್ ಹೊಲ ಅನ್ನೋದು ದೇವ್ರು ಕೊಟ್ಟಿರೋ ಅಂಥ ವರ ಅನ್ನಿಸ್ತದೆ ಫ್ರೆಂಡ್ಸ್. ಲಿಟ್ರಲ್ಲಿ
ಅಟ್ಲೀಸ್ಟ್ ದೇವ್ರ ದಿನ ನಂಗೆ 1 ಗಂಟೆ ಅಟ್ಲೀಸ್ಟ್ 2 ಗಂಟೆ ಹಿಂಗೆ ಹೊಲ್ದಾಗ ಟೈಮ್ ಸ್ಪೆಂಡ್ ಮಾಡೋಂಥ ಟೈಮ್ ಕೊಟ್ರೆ ಭಾಳ ಚೆನ್ನಾಗಿತ್ತು, ಭಾಳ ಮಸ್ತ್ ಅನ್ನಿಸ್ತದೆ. ಮೈಂಡ್ನಾಗ ಇದ್ದಿದ್ದು ಎಲ್ಲ ಟೆನ್ಷನ್ ದೂರ ಆಗ್ತದೆ. ಈ ಬಾರ್ ನಮ್ಮ ಹೊಲ್ದಾಗ ಡಿಫ್ರೆಂಟಾಗಿ ಅವ ಯಾಕೋ ಸಾಸಿ ಈ ಥರ ಸಾಸಿ ನಾ ಯಾವಾಗೂ ನೋಡಿಲ್ಲ. ಅದು ಏನರ ಏನೋ ಸೀರು ರೋಗ ಬಿದ್ದಿನ ಕಡೆಯಿಂದ ಹಿಂಗಾಗ್ಯದ ಏನೋ ಗೊತ್ತಿಲ್ಲ, ಹಿಂಗೆ ಕಂಪ್ಲೀಟ್ ಮೆತ್ಕೊಂಡು ಇದ್ದಂಗೆ ಅನ್ಸತ್ತದು. ಸಾಸಿ ಹಮೇಶ ವರ್ಷಿಗೆ ಎಷ್ಟು ಬೇಕೋ ಅಷ್ಟು ಮನೆ ಪೂರ್ತಿಯಾಗಿ ಹಾಕೋತೀವಲ್ಲ, ಹಿಂಗೆ ಖುಲ್ಲ ಅನ್ನಿಸ್ತಾವೆ ಪೂರ. ಬಟ್ ಈ ಬಾರ್ ನೋಡ್ರಿ ಅವು ಮೆತ್ಕೊಂಡು ಹೆಂಗೆ ಅನ್ನಿಸ್ಲತ್ತವ, ಹುಡ್ಗ ಜಾಡು ಇರ್ತದೆ ನೋಡ್ರಿ ಅದು ಹಿಂಗೆ ಕಾಣಿಸ್ತದೆ. ಸೊ ಆ ಥರ ಅನ್ನಿಸ್ತು, ಹಸಿದಾಗ ಇದೇ ಥರ ಅನ್ನಿಸ್ತದೆ. ಸೊ ನೋಡ್ಲಿಕ್ಕೆ ಅದೇ ಥರ ಅನ್ಸತ್ತದು. ವೀಡಿಯೋ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ಯದೇನಿಲ್ಲ ಅನ್ನೋದು ಅವಾಗ ಗೊತ್ತಾಗಿಲ್ಲ, ಬಟ್ ಒಂದು ಸ್ವಲ್ಪ ಬ್ಲರ್ ಅನ್ನಿಸ್ತದ. ನೋಡ್ರಿ ಕರಿ ಆ ಥರ ಹಿಂಗೆ ಪೂರ ಫುಲ್ ಎಲ್ಲ ಇಲ್ಲಿ ತನಕ ಸಾಸಿ ಅದಲ್ಲ ಎಲ್ಲ ಜಾಗದಲ್ಲಿ ಹಿಂಗೆ ಮೆತ್ಕೊಂಡು ಹೋಗ್ಯದ. ಬಟ್ ಚಲೋ ಅದ, ಬೆಳೆ ಅಂತೂ ಚಲೋ ಅದ, ಬೆಳೆಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಬೆಳೆ ಚಲೋ ಅದ. ಬಟ್ ಮೆತ್ಕೊಂಡದ ಹಿಂಗೆ ಈಗ ಒಂದೇ ಜಾಗದಲ್ಲಿ ಫುಲ್ ಕ್ಲೋಸ್ ಬಂದು ಹಿಂಗದ. ಇವಾಗೂ ಸಾಸಿ ಚಲೋ ಆಯ್ತವ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಸಾಸಿ ಆಗ್ಯವು, ಬಟ್ ನಾನು ಅವಾಗ ಕೇಳಿಲ್ಲ, ಅವನು ಕೊಟ್ಟಿದ್ದಿಲ್ಲ. ಮನೆ ಪೂರ್ತಿಯಾಗಿ ಚಣ್ಗಿ, ಬಟಾಣಿ, ಕುಸ್ಬಿನಿ ತನಕ ತೋರಿಸಿಲ್ಲ, ಕುಸ್ಬಿನೂ ಆಯ್ತಾವ. ಅಂದ್ರೆ 1 ವರ್ಷ ಸಲಕ್ಕೆ ಸಾಕಾಗೋಸಿಲ್ಲ, ಸುಮ್ಮನೆ ಸ್ವಲ್ಪ ಅವ. ಸೊ ಕುಸ್ಬಿ, ತೊಗರಿ, ಕಡ್ಡಿ ಪ್ರತಿಯೊಂದು ಮನೆ ಸಲಕ್ಕೆ ಸಾಕಾಗೋಟ್ಟು ಪ್ರತಿಯೊಂದು ಅದ. ಆ್ಯಂಡ್ ನೇಚರ್ ನೋಡ್ರಿ ಒಂದೇ ಗುಚ್ಚನಾಗ ಎಷ್ಟು ಕಲರ್ನ ಹೂವು ಅವ ನೋಡ್ರಿ, ಎಷ್ಟು ಚಲೋ ಅನ್ನಿಸ್ತಲ್ಲ. ಅದಕ್ಕೆ ಅಂತೀನಿ ಪೀಸ್ಫುಲ್ ಆಫ್ ಮೈಂಡ್ ಇರ್ತದೆ ಹೊಲ ಕಡೆ ಹೋದ್ರೆ ಅಂತ. ನಮ್ದು ಒಬ್ಬರು ಪರಿಚಯ ಇದ್ದವ್ರದ್ದು ಇಲ್ಲಿ ಬೆಲ್ಲದ ಘಾಣದ ಫ್ರೆಂಡ್ಸ್, ಅಂದ್ರೆ ನಮ್ಮ ಊರ್ದವ್ರದ್ದು ಪರಿಚಯ ಇನ್ ದ ಸೆನ್ಸ್ ಊರ್ದವ್ರದ್ದು. ಎಷ್ಟು ಚೆನ್ನಾಗಿ ಸ್ಮೆಲ್ ಹೊಂಟದು ಅಂದ್ರೆ ಬೆಲ್ಲದು ಮಸ್ತ್ ಘಮಕಿ ಹೊಡಿಲತ್ತದು. ಅದೇನು ಕಬ್ಬಿಂದೆಲ್ಲ ಹೊಟ್ಟೆಲ್ಲ ಬರ್ತದೆ ನೋಡ್ರಿ, ಅದನ್ನೇ ರೀಯೂಸ್ ಮಾಡ್ತಾರೆ. ಸೊ ಅದು ಮತ್ತೊಂದು ನೀಟಾಗಿ ಒಣಗಿ ಮತ್ತು ಅದಕ್ಕೆ ಉರಿ ಹಚ್ಚಿ, ಅಂದ್ರೆ ಅದು ಕಬ್ಬಿಂದ ಹಾಲಿಗೆ ಕುದಿಸ್ಲಕ್ಕೆ ಬೇಕು ನೋಡ್ರಿ. ಅದು ಎಲ್ಲ ಜನ್ರೇಟ್ ಅಂದ್ರೆ ಹೆಂಗೆ ರಿಯೂಸ್ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ನೋಡ್ರಿ, ಎಷ್ಟು ಚೆನ್ನಾಗಿ ಅನ್ಸತ್ತದು. ಆ್ಯಂಡ್ ಈಗ ಶಿವರಾತ್ರಿ ಹೊಂಟದಲ್ಲ, ಮುತ್ತಲು ಹೂವು ಆಗಲೇ ಹತ್ಲಕ್ಕೆ ಸ್ಟಾರ್ಟ್ ಆಗ್ಯದ. ನೇಚರಿಗೆ ಹೆಂಗೆ ಗೊತ್ತಾಯ್ತದ ನೋಡ್ರಿ ಹಬ್ಬ ಹೊಂಟೋದು ಹತ್ತಬೇಕು ಅಂತ. ಸೊ ಶಿವರಾತ್ರಿ ಹೂವು ಸಲಕ್ಕೆ ಮುತ್ತಲು ಹೂವು ರೆಡಿ. ಆ್ಯಂಡ್ ಇದು ರೈನ್ ಡ್ರಿಪ್ ಅಂತಾರಲ್ಲ, ಸೊ ಸ್ಪ್ರಿಂಕ್ಲಿಂಗ್ ಟೈಪ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡ್ರಿ. ಡೀಪಾಗಿ ಅಬ್ಸರ್ವ್ ಕೊಟ್ಟು ನೋಡ್ರಿ, ಅದು ಒಂದು ಜಾಗದಲ್ಲಿ ಹಾಕ್ಲತ್ತಿಲ್ಲ, ರೊಟೇಟ್ ಮಾಡ್ಕೋತ ನೀರು ಬಿಡ್ಲತ್ತದು. ಪೂರ ಹೊಲ ತುಂಬ ಕ್ಯಾಪ್ಚರ್ ಆಗ್ಯದ. ಆ್ಯಕ್ಚುಲಿ ನಾವು ಒಳಗೆ ಹೋಗಾರಿ ಅದು ಒಂದೇ ಜಾಗದಲ್ಲಿ ಹಾಕ್ಲತ್ತದೇನೋ ಅಂದ್ಕೊಂಡಿನಿ, ಬಟ್ ಒಳಗೆ ಹೋಗೋ ತನಕ ಅದು ರೊಟೇಟಾಗಿ ಕಂಪ್ಲೀಟ್ ಹೊಲ ತುಂಬ ಎಷ್ಟು ಬೇಕೋ ಅಷ್ಟು ಸಫಿಷಿಯಂಟ್ ನೀರು ಹಾಕ್ಲತ್ತದು. ಸೊ ಚೆನ್ನಾಗಿ ಅನ್ನಿಸ್ತು. ಈ ಥರ ವಾಟರ್ ವೇಸ್ಟೇಜ್ನೂ ಆಗಲ್ಲ ಆ್ಯಂಡ್ ಚೆನ್ನಾಗಿರ್ತದೆ ಬೆಳೆನೂ. ನಡ್ರಿ ಇವಾಗ ನಮ್ಮ ಹೊಲ್ದಾಗ ಎಂಟ್ರಿ ಹೊಡ್ಯರಿ. ಇಲ್ಲಿ ಈ ವರ್ಷ ಮ್ಯಾಲಿಂದ ಹೊಲದಾಗ ಅಂದರೆ ನಮ್ಮ ದೊಡ್ಡ ಮಾಮವ್ರದ್ದು ಹೊಲ, ಆ ಹೊಲದಾಗ ಕಬ್ಬು ತುಳ್ದಾರ. ಫಸ್ಟ್ ಬೇರೆ ಬೆಳೆಗಳು ಇದ್ದವಲ್ಲ, ಇವಾಗ ಅವೆಲ್ಲ ತೆಕ್ಕೊಂಡು ಕಬ್ಬು ತುಳ್ದಾರ ಚಲೋ. ಸೊ ಕಬ್ಬಿನ ಕಣ್ಣೆಲ್ಲ ಬಿಡ್ತಾವ, ಮೊಳಕೆನೂ ಚಲೋ ಬಂದಾವ. ಆ್ಯಂಡ್ ನೋಡ್ರಿ ಅಜ್ಜಿ ಒಲಿ ಕಟ್ಗೆ ಒಯ್ಲತ್ತಾರೆ. ನಾನು ನಮ್ಮ ಕಡೆ ಗ್ಯಾಸ್ ಮೇಲೆ ಅನ್ನ ಬ್ಯಾಳೆ ಚಹಾ ಇಂಥವೆಲ್ಲ ಮಾಡ್ಕೋತಾರೆ. ಬಟ್ ನೀರು ಕಾಸೋದು ಮತ್ತು ರೊಟ್ಟಿ ನೀರು ಕಾಸೋದೆಲ್ಲ ಒಲೆ ಮೇಲೆ ಮಾಡ್ತಾರೆ. ಒಲೆಗೆ ಉರಿ ಹಚ್ಬೇಕಾದ್ರೆ ಕಟ್ಗೆ ಬೇಕಲ್ಲ, ಸೊ ಅದ್ರ ಸಲುವಾಗಿ ಅಜ್ಜಿ ಕಟ್ಗೆ ಒಯ್ಲತ್ತೀರಿ. ಆ್ಯಂಡ್ ನಮ್ಮ ಹೊಲದಾಗ ಒಂದು ಸ್ವಲ್ಪ ಗಿಡಗಳಿಗೆ ಮಾವಿಂದ ಎಲೆ ಬಂದವ, ಒಂದು ಸ್ವಲ್ಪ ಬಂದಿಲ್ಲ. ಮತ್ತು ನೀವು ನೋಡಿರಿ, ಆ್ಯಂಡ್ ಕಬ್ಬಿಗೆ ಎಲ್ಲಿ ಬರ್ತದೋ ಎಕ್ಸಾಕ್ಟ್ ಕಣ್ಣು ಎಲ್ಲಿ ಇರ್ತದೋ ಏನೋ ಅನ್ನೋ ತೋರಿಸ್ತೀನಿ ನೋಡಿರಿ. ನಿಮ್ಗೆ ನಾ ಲಾಸ್ಟ್ ಟೈಮ್ ಚಾಂಗ್ಲೇರಿಗೆ ಹೋದಾಗ ತೋರಿಸಿನಲ್ಲ ಕಬ್ಬು ಹೆಂಗೆ ತೊಳಿತಾರೆ ಅನ್ನೋದು. ಸೊ ಲಾಸ್ಟ್ ಟೈಮ್ ಅಂದರೆ ಈಗ ಅಗ್ಗಿ ತೊಳೆ ಪೂಜೆ ಟೈಮ್ನಾಗಲ್ಲ, ಅದಕ್ಕಿಂತ ಮುಂಚೆ. ಸೊ ಹಂಗೆ ಕಬ್ಬು ತೊಳೆದಾಗ ನೀರು ಬಿಟ್ಟು ಗೊಬ್ಬರ ಎಲ್ಲ ಹಾಕಿನಾಗ ಹಿಂಗೆ ಅದಕ್ಕೆ ಕಣ್ಣೆಲ್ಲಿರ್ತದೆ ನೋಡ್ರಿ ಕಬ್ಬಿಂದು, ಅಲ್ಲಿ ಹಿಂಗೆ ಮೊಳಕೆ ಬರ್ತದೆ. ಸೊ ಅದು ಮ್ಯಾಲೆ ಬಂದಿಂದಿದ್ದವ್ರು ಗೊಬ್ಬರ ಹಾಕಿನ ಕಡೆಯಿಂದ ಮ್ಯಾಲೂ ಚಲೋ ಮೊಳಕೆ ಬಂದಾವೆ. ಬಟ್ ಇವಾಗಿನ ನೀರು ಬೇಕು. ಆ್ಯಕ್ಚುಲಿ ನೋಡ್ರಿ ಕ್ರ್ಯಾಕ್ ಆಗಿದೆಲ್ಲ ಮಣ್ಣೆಲ್ಲ, ಅಂದ್ರೆ ನೀರು ಬೇಕು ಅಂತ ಚದಿನೂ ಕಳ್ಸದ್ದ, ಅಂದ್ರೆ ಇವು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಎಲ್ಲ ತೆಗೆಸದ್ದ. ಸೊ ಮನುಷ್ಯರು ಸದ್ಯಕ್ಕೆ ಸಿಗ್ತಾ ಇಲ್ಲ, ಅದೆಲ್ಲರೂ ಸಿಕ್ಕ ನಂತರ ತುಕಡಿ ಮಾಡೋದ್ರೆ ಈಟ್ ಲಾಸ್ ಇಷ್ಟು ನಾರ್ಮಲ್ ಲಾಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಹೊರಗಡೆ ಎಷ್ಟು ರೋಡ್ ಮೇಲೆಲ್ಲ ಬಿದ್ದಿದೆ ಅಂದ್ರೆ ಅದ್ರೆಲ್ಲ ಲಾಸ್.
ನಿಮ್ಗೆ ನೀನಿನ ಕ್ಲಿಪ್ನಾಗ ಎತ್ತಿನ ಬಂಡಿ ಮೇಲೆ ಹೆಂಗೆ ಕಬ್ಬು ಉದ್ದಕ್ಕೆ ಒಯ್ಲತ್ತಾರ ನೋಡ್ರಿ, ಆ ಥರ ಒಯ್ದ್ರೆ ಲಾಸ್ ಜಾಸ್ತಿ ಆಗಲ್ಲ. ಯಾಕಂದ್ರೆ ಒಂದು ವೇಳೆ ಕೆಳಗೆ ಬಿತ್ತು ಅಂದ್ರೆ ಒಂದೆರಡು ಇರ್ತಾವ, ಬೀಟ್ರ್ ಭೀ ನಡೀತದೆ. ಬಟ್ ಹಿಂಗೆ ನಂಬಲ್ಲಿ ಬಾರ್ ಹೆಂಗೆ ತುಕಡಿ ಮಾಡೋ ಇದಾರ. ತುಕಡಿ ಮಾಡಿದ್ರೆ ಹೆಂಗೆ ಅಂದ್ರೆ ಜಂಪ್ ಆದಲ್ಲೆಲ್ಲ ಬಿಡ್ಕೋತ ಹೋಯ್ತವೆ. ಸೊ ಭಾಳಷ್ಟು ವೇಸ್ಟ್ ಆಗ್ತದೆ. ಬಟ್ ನಾಟ್ ಆ್ಯನ್ ಇಶ್ಯೂ. ಅಟ್ಲೀಸ್ಟ್ ಈ ಹೆಂಗೆ ಅಂದ್ರೆ ಫಾರ್ಮಸಿ ಅವ್ರ ಹೊಲ ಖಾಲಿ ಮಾಡೋದು ಬೇಕು. ಸೊ ಹೇಗೆ ಖಾಲಿ ಇತ್ತು ಅಂತೇಳಿ ಅದು ನೋಡಿ ಬಸಪ್ಪಣ್ಣ ಅವರು ನೀರು ಬಿಡ್ಲತ್ತಾರ ಗೋಧಿಗೆಲ್ಲ. ಐ ಥಿಂಕ್ ಐ ವಿಲ್ ಶೋ ಇನ್ ದ ನೆಕ್ಸ್ಟ್ ಕ್ಲಿಪ್. ಅಲ್ಲಿ ಗೋಧಿಗೆ ನೀರು ಬಿಡ್ಲತ್ತಾರ. ಇವರೇನು ಎಲ್ಲ ಗಿಡಗಳು ಅವೆಲ್ಲ ಬೇರೆ ಗಿಡಗಳು, ಆ ಗಿಡಗಳಿಗೆಲ್ಲಕ ನೀರು ಹೋಗಪ್ಲೆ ಹಾದಿ ಮಾಡ್ಲತ್ತಾರ. ಆ್ಯಂಡ್ ನಾನು ಇಲ್ಲಿ ಮೆಂತಿ ಪಲ್ಯ, ಕಡಿ ಪತ್ತ, ಕೊತ್ತಂಬರಿ ಕಡಿಲ್ತೀನಿ. ನೋಡ್ಲಿಕ್ಕೆ ಹ್ಯಾಪಿ ಅನ್ನಿಸ್ತು, ಬಟ್ ಫುಲ್ ಹೂವು ಬಂದೋಗ್ಯದ. ಸೊ ಮೆಂತ್ಯ ಪಲ್ಯ ನೋಡಿದ ತಕ್ಷಣ ಆ್ಯಕ್ಚುಲಿ ನಾನು ನಿಮ್ಗೆ ಒಂದು ಬಾರಿ ವೀಡಿಯೋ ಮಾಡಿ ತೋರಿಸ್ತೀನಿ. ಐ ಥಿಂಕ್ ಆಫ್ಟರ್ ದಿವಾಲಿ, ಆಫ್ಟರ್ ದಿವಾಲಿ ನಂಬಲ್ಲಿಂದ ಇವರು ಪಾವು ಕಿಲೋ ಕೊತ್ತಂಬರಿ ಬೀಜ ಮತ್ತು ಪಾವು ಕಿಲೋ ಮೆಂತ್ಯ ಬೀಜ ಒಯ್ದಿರು. ಸೊ ಮನೆಗಿದ್ದು ಅಂತ ಕೊಟ್ಟೀನಿ. ಸೊ ಅವು ಆ ಕಡೆ ಹಾಕ್ಯಾರ, ಕಬ್ಬಿಂದ ಆ ಕಡೆ ಹಾಕ್ಯಾರ, ಮಸ್ತ್ ಬಂದವು ಬರ್ಲಕ್ಕೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದ್ರೆ ಕಾಡಂಗಿಗಳು ಬಂದು ಮೆಂತ್ಯ ಪಲ್ಯ ಮೆತ್ತಗಿರ್ತದಲ್ಲ ಬರ್ಚ್ಕೊಂಡು ಎಲ್ಲ ಚಲೋ ತಿಂದಕ್ಕೆವು. ಕೊತ್ತಂಬರಿ ಅವಾಗವಾಗ ಅದೇನು ಪಲ್ಯ ತರಕಾರಿ ಇದ್ರೆ ದಿನ ಯೂಸ್ ಮಾಡ್ಲಿಕ್ಕಾಗ್ತಾಯಿಲ್ಲ. ಕೊತ್ತಂಬರಿ ಹೆಂಗೆ ಮ್ಯಾಲಿಂದ ಥೋಡೆ ಹಾಕ್ತೀವಲ್ಲ. ಬಟ್ ಇವತ್ತು ನಾ ಬಂದಿನಲ್ಲ ಅದಕ್ಕೆ ಭಾಳಷ್ಟು ಕಡಿಲತ್ತೀನಿ. ರೀಸೆಂಟಾಗಿ ಕೊತ್ತಂಬರಿ ಚಟ್ನಿ ಮಾಡಿದೆಲ್ಲ, ಈ ಬಾರ್ ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ನಾಗ ಮಾಡಾರಿ ಅಂತ ಜಾಸ್ತಿ ಕ್ವಾಂಟಿಟಿನೇ ಒಯ್ಲತ್ತೀನಿ. ಒಂದು ಸ್ವಲ್ಪ ಯಾರಿಗಾರ ಬೇಕಾದವ್ರಿಗೂ ಕೊಡ್ಲಕ್ಕೆ ಬರ್ತು. ಒಂದು ಸ್ವಲ್ಪ ನಾವು ಒಯ್ದು ಮತ್ತು ಚಟ್ನಿ ಮಾಡ್ಕೊಬರಿ ಅಂತ. ನನಗೆ ಏಟೇಟ್ ಕಡಿಲಿ ಅಂದಂಗೆ ಆಗ್ಲತ್ತೈತಿ. ಇವರೆಲ್ಲರೂ ಭಾಳ ಜಾಸ್ತಿ ಆಯ್ತದ ನೋಡು ಅಂತಲತ್ತಿರು. ಸೊ ನಾವು ಇಬ್ಬರು ಕಲ್ತು ಈಟ್ ಕಡ್ದೇವು, ಮತ್ತು ಭೀ ಕಂಟ್ರೋಲ್ ಮಾಡ್ಕೊಂಡು ಈಟೇ ಕಡ್ದೀನಿ ನಾನು. ನೋಡ್ರಿ ನಮ್ಮ ಹೊಲ್ದಾಗಿಂದು ಮೇತಿ ಲತ್ತಿದ ಕೊತ್ತಂಬರಿ. ಯಾರ್ಯಾರು ತಿಂತ ಅಂತಾರೆ ಅವ್ರಿಗೆಲ್ಲ ಕೊಡ್ತೀನಿ, ಯೂಸ್ ಮಾಡ್ತಾ ಅಂಥವ್ರಿಗೆ. ಇಲ್ಲ ಅಂದ್ರೆ ಟಮಾಟ ಹಾಕಿ ಚಟ್ನಿ ಮಾಡ್ತೀನಿ ಮನ್ಯಾಗ. ಆ ಕಡೆಗೆ 1 2 3 4 5 6 ಕಡೆ ಅವ ಕೊತ್ತಂಬರಿ. ಓಕೆ ನಡ್ರಿ ಮೆಂತಿ ತೋರಿಸ್ತು ನಿಮ್ಗೆ ಹೂವು ಏಟು ಬಂದದಂತ. ಸೊ ಈ ಕರಿ ಈಟು ಬಂದು ಅದು ಈಸಿನ ಕೊಡಂಗಿಗಳು ತಿಂದು ಬರ್ಚಕ್ಕಿ, ಬಟ್ ಈ ಗೊಬ್ಬರ ಅದನ್ನೆಲ್ಲ ಹಾಕಣಿಕೆ ಕಬ್ಬಿಗೆ ಮಸ್ತ್ ಹೂವು ಬಂದದು. ಬಟ್ ತಿಂದ್ರೆ ಕಿರಿಗೆ ಎತ್ಲತ್ತದು. ಕಸೂರಿ ಮೇಥಿ ಮಾಡ್ಕೋಬೋದೇನಿಲ್ಲ, ಡೆಫಿನೆಟಾಗಿ ಕಮೆಂಟ್ ಮಾಡಿರಿ. ನೀವು ಈಗೊತ್ತು ಕಮೆಂಟ್ ಮಾಡ್ರೆ ನಾನು ನಾಳೆ ಕಡ್ಕೋತೀನಿ ಇದು. ಸೊ ನಡೀರಿ ಫ್ರೆಂಡ್ಸ್, ಕಾಕದ್ರ ಹೊಲ ಭೀ ಆಯಿತು, ನಮ್ಮದು ಭೀ ಆಯಿತು, ದೊಡ್ಡ ಬಾಬಾ ಅವ್ರದ್ದು ಹೊಲ ಭೀ ಆಯಿತು, ಎಲ್ಲರದ್ದು ಹೊಲ ನೋಡೋದೈತಿ. ಮನೆಗೆ ಹೋಗ್ಯಾರಿ, ಮನೆಗೆ ಹೋಗಿ ಅವ್ವ ಬಾಬಾಗೆ ಭೇಟಿ ಮಾಡಿ ಮತ್ತು ನಮ್ಮ ಮನೆಗೆ ನಾವು ಹೋಗರಿ. ನಿಮ್ಗೆ ಆ್ಯಕ್ಚುಲಿ ಪ್ರೀವಿಯಸ್ಸಾಗಿ ಹೇಳಿನಲ್ಲ ರೇವ್ಗಿ ತೋರಿಸ್ತೀನಿ ನಮ್ದು ಹಳೇದು ಹೆಂಗದಂತ. ನೋಡಿರಿ ಈಟು ದೊಡ್ಡದು ರೇವ್ಗಿ ಅಂತಾರೆ, ಏನಂತೀರಿ ನಾವಂತೂ ರೇವ್ಗಿನೇ ಅಂತೀವಿ. ಮಜ್ಜಿಗೆ ಮಾಡ್ಲಿಕ್ಕೆ ಯೂಸ್ ಆಯ್ತದೆ ನೋಡಿರಿ ಅದು. ಸೊ ಈಟು ದೊಡ್ಡದು ನಮ್ಮ ಮದುವೆ ಆದಾಗ ಅವ್ವ ದೊಡ್ಡದೊಂದು ಕೊಡ ಇಟ್ಟಿರು, ನೀರಿಂದ ಹಂಡೆ ಇರ್ತದೆ ನೋಡ್ರಿ ಅದು. ಆ್ಯಂಡ್ ಈ ಬೋಗಣಿ ತೋರ್ಸಿನ ನೋಡ್ರಿ ಏನದ ಅಂದ್ಕೊಳತ್ತಿರಲ್ಲ. ಸೊ ಅಲ್ಯೂಮಿನಿಯಮ್ ಯಾವಾಗ ಭೀ ಹುಳಿದು ಏನು ಭೀ ಮಾಡೋ ಹೊತ್ತಿನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಯಾಕಂದ್ರೆ ಅದು ಬ್ಯಾಳೆ ಮಾಡಿ ಆ ಬೋಗಣಿ ಒಳಗೆ ಹೆಂಗೆ ಕರ್ಗೋಗ್ಯದ ನೋಡಿ. ಅದು ಯಾಕಂದ್ರೆ ಅಲ್ಯೂಮಿನಿಯಮ್ ಪೂರ ಬಿಟ್ಟದ, ಅದ್ರ ಸಲುವಾಗಿ ಹಂಗಾಗ್ಯದ. ಅದಕ್ಕೆ ಹುಳಿ ಅಟ್ಲೀಸ್ಟ್ ಬ್ಯಾಳೆಗಳು ನಾವು ಎಲ್ಲಿ ಹುಳಿ ಯೂಸ್ ಮಾಡ್ತೀವೋ ಆ ಟೈಮಿನಾಗ ಅಲ್ಯೂಮಿನಿಯಮ್ ಬಿಟ್ಟು ಸ್ಟೀಲ್ ಕಪ್ ಪ್ರಿಫರ್ ಮಾಡಬೇಕು ಅಂತ ನಾನರ 100% ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ದೊಡ್ಡ ಮಮ್ಮಿಯವರಿಗೆ ಡಾಕ್ಟರ್ ಸಜೆಸ್ಟ್ ಮಾಡ್ಯಾರ, ಅವ್ರು ಅನ್ನ ಸಮೇತ ಅಲ್ಯೂಮಿನಿಯಮ್ನಾಗಿಂದು ಉಣಬಾರ್ದು ಅಂತ, ಕಾಲ್ಬೇನೆ ಇರ್ತವ ಅಂಥೇಳಿ. ಅವ್ರಿಗೆ ಕಾಲ್ಬೇನೆ ಅದ, ಅದಕ್ಕೆ ಡಾಕ್ಟ್ರ್ ಪ್ಯೂರ್ಲಿ ನೋ ಟು ಅಲ್ಯೂಮಿನಿಯಮ್ ಹೇಳ್ಯಾರ ಅವರಿಗೆ. ಆ್ಯಂಡ್ ಚಳಿ ನೋಡ್ತಾ ಟೈಮ್ ಆಗ್ಯದ. ಮತ್ತು ಇಲ್ದ್ರ ವೈಷ್ಣವಿ ಮತ್ತು ಮನೆಗೆ ಹೋಗೋಸ್ತನಕ ಏನಾರ ಒಂದು ಖರ್ಚಾಗಿ ಹೇಳ್ತಾ, ಅದಕ್ಕೆ ಬಲ್ಕಿಂತ ಪೈಲೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದೆವು. ಬಟ್ ಅದು ಎಷ್ಟು ಅಂದ್ಕೊಂಡ್ರೆ 6:30 ಸಮಥಿಂಗ್ ಆಗ್ಲತ್ತಿತ್ತು. ಏಟ್ ಚೆನ್ನಾಗವಲ್ಲ ಹೂವು. ಆ್ಯಂಡ್ ಈ ಶಾರ್ಟ್ ಏನು ತೊಗೊಳ್ದು ಊರಿಂದೆಲ್ಲ ಸನಿದಿಂದ ತೊಗೊಂಡಿನಿ. ಬಟ್ ಇಟ್ ಮಸ್ತ್ ಅನ್ಸತ್ತದಲ್ಲ ಗಾಳಿಗೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ನೇಚರ್. ಬ್ಲೂ ಟೀ ಈಸ್ ರೆಡಿ. ನನ್ನ ಪಿ ಹೋಗಿತ್ತು ಇಲ್ಲಿ ಕಾಣ್ತದೆ, ಲೈಟ್ ಕಾಣಲ್ದು ಬಾಟಲ್. ಅಣ್ಣ ಇಂಜನ್ ಅಪ್ಲೈ ಮಾಡಿ, ಇಂಜನ್ ಅಪ್ಲೈ ಈಗ ಇಂಜನ್ ಅಪ್ಲೈ ಮಾಡಿ ನಿಂತ ಸಾಕು. ಭಾಳ ಸ್ಪೀಡಾಗಿ ಏನು ಕಾಣ್ತಿಲ್ಲ. ಯೋಚನೆ ಮಾಡಿ ನಾ ಬಿಡುತ್ತೈತೆ. ಮಾಡಿ
ಈ ಅದು ಹೊಡಿ ಹಿಂಗೆ ಬೇಡ ಪೂರಾ ಶಂಕದ ಹೂವಿನ ಕಲರ್ ಎಲ್ಲ ಹೋಗಿ ಎಟ್ ವೈಟ್ ಆಗ್ಯದ ನೋಡ್ರಿ ಆ್ಯಂಡ್ ನೀರು ಎಷ್ಟು ಚೆನ್ನಾಗಾಗ್ಯಾವ. ನೀರಿನ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಾಗ್ಯದ. ಆ್ಯಕ್ಚುಲಿ ನಿಂಬೆ ಹಣ್ಣು ಹಾಕೋರು ಕಂಪ್ಲೀಟ್ ಬ್ಲೂಯಿಶ್, ನಮ್ಮದು ಬಟ್ಟೆಗೆ ನೀಲಿ ಕಲರ್ ಹಾಕ್ತಾರೆ ನೋಡ್ರಿ, ಆ ಕಲರ್ ಬರ್ತದೆ. ಈಗ ನಾನು ನಿಂಬೆ ಹಣ್ಣು ಏನು ಹಾಕ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಚೇನ್ ಅಂತಾರೆ ಕುಡ್ಲೇತೀನಿ. ಆಫ್ಟರ್ 6 ಐ ಆಮ್ ಡ್ರಿಂಕಿಂಗ್ ದಿಸ್, ಸೊ ನಾನೇನು ಆ್ಯಡ್ ಮಾಡ್ಲತ್ತಿಲ್ಲ. ಇದು ಆ್ಯಕ್ಚುಲಿ ಸ್ಟ್ರೆಸ್ ಇದ್ದವರು, ಮೈಗ್ರೇನ್ ಇದ್ದರೂ ಕುಡಿದ್ರೆ ಚೆನ್ನಾಗಿರ್ತದೆ ಅಂತ ಅಂತಾರೆ ಫ್ರೆಂಡ್ಸ್. ನಾನು ನಮ್ಮ ತಂಗಿಗೆ ಇಷ್ಟು ಬಾರ್ ರಿಕಮೆಂಡ್ ಮಾಡೀನಿ, ಬಟ್ ಆಕಿ ರೋಜ್ ಆಗುತ್ತಲ್ಲಿ ಶಂಕದ ಹೂವು ಇಲ್ಲ ಅಂತ ಆಕಿ ಜಸ್ಟ್. ಆ್ಯಂಡ್ ನಂಬಲ್ಲಿ ಸಾರಿ ಫ್ರೆಂಡ್ಸ್, ಏನಾರ ಬ್ಯಾಂಡ್ ಬಾಜ್ ಆವಾಜ್ ಜಾಸ್ತಿ ಹೊಂಟ್ರಿ ಗೊತ್ತು. ನಮ್ಮದು ಮನೆ ಸುತ್ತಮುತ್ತಲೇ 4 ಫಂಕ್ಷನ್ಸ್ ಅವ. ಆ್ಯಂಡ್ ಕಮಿಂಗ್ ಟು ದ ವಿಡಿಯೋ, ರಾತ್ರಿ ಬರೋಣ ಕುಬ್ಸದ ಗಳಿಗೆ ಮಾಡೀನಿ. ಆ್ಯಂಡ್ ಅಟೆನ್ಷನ್ ನೀಟಿ ಹೊಳ್ಳಗೆ ಹಾಲು ಕಾಯ್ಜಾವತಲ್ಲಿ ಇದ್ದರೂ ಭೀ ಇಲ್ಲಿ ಕುಬ್ಸದ ಗಳಿಗೆ ಮಾಡ್ಲತ್ತೀನಿ, ಬಟ್ ಇಮಿಡಿಯೇಟಾಗಿ ಹಾಲು ಚೆಲ್ಲು. ವಾಟ್ ಕೆನ್ ಐ ಡೂ ನಾವು? ಎಷ್ಟು ಅಟೆನ್ಷನ್, ಎಷ್ಟು. ಸೊ ನಂದಂತೂ ಒಪ್ಪತ್ತಿತ್ತು. ಅವ್ರ ಮೂಗರು ಮಸ್ತ್ ಟೇಸ್ಟ್ ತೊಗೋತಾ ಮೊಸರು ಸಂಟ ಕುಬ್ಸದ ಗಳಿಗೆ ಎಂಜಾಯ್ ಮಾಡಿದ್ರು. ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್. ನಾಳೆಯಿಂದ ಡೈಟ್ ಸ್ಟಾರ್ಟ್ ಮಾಡೋರಿ. ಬಾಯ್. ಲೆಟ್ಸ್ ಬಿ ಬ್ಯಾಕ್ ಟು ರೊಟೀನ್. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ ಫ್ರೆಂಡ್ಸ್.